ಜೀವನದಲ್ಲಿ ನಂಬಿಕೆ ದ್ರೋಹದ ಕೆಲಸ ಆಗಿದ್ರು ಕೂಡ ದೇವ್ರ ಮುಂದೆ ಒಂದಿನ ಎಲ್ಲ ಒಪ್ಪಿಸಿ ಸುಮ್ಮನಾಗ್ಬಿಡಿ. ಕೆಲವ್ರು ಅನ್ಬೋದು ಏನು ಬರೀ ದೇವ್ರು ಅಂತೀಯ ಅಂತ. ನಿಜವಾಗ್ಲೂ ದೇವ್ರಿದ್ದಾರೆ, ನನ್ನ ಜೀವನದಲ್ಲಿ ದೇವ್ರು ಇದ್ದಾರೆ. ಯಾರು ಕಣ್ಣೀರು ಹಾಕ್ಸಿರ್ತಾರೋ ಖಂಡಿತವಾಗ್ಲೂ ಕೂಡ ನಾನು ತುಂಬ ನೋಡಿದ್ದೀನಿ. ನಾನು ಹೇಳೋದೇನಂತಂದ್ರೆ, ನಾವು ನಡೆಯೋ ದಾರಿ ಕೂಡ ನಿಯತ್ತಾಗಿರ್ಬೇಕು. ಯಾವಾಗಲೂ ದೇವ್ರು ನಮ್ಮ ಜೊತೆಗೆ ಇರ್ತಾನೆ ಅನ್ನೋದಲ್ಲ, ನಾವು ನಡೆಯೋ ದಾರಿ ಕೂಡ ನಿಯತ್ತಾಗಿರ್ಬೇಕು. ನಾವು ಮಾಡುವಂಥ ಕೆಲಸ ಕೂಡ ಒಳ್ಳೇದಾಗಿರ್ಬೇಕು. ನಾವು ಇಟ್ಟಂಥ ನಂಬಿಕೆ ಇಟ್ಟಿರ್ತೀವಲ್ಲ, ಆ ನಂಬಿಕೆ ಕೂಡ ಶುದ್ಧವಾಗಿರ್ಬೇಕು. ಆ ಶುದ್ಧವಾಗಿದ್ದಾಗ ಆ ಶುದ್ಧವಾದ ನಂಬಿಕೆಗೆ ಯಾರಾದರೂ ನಂಬಿಕೆ ದ್ರೋಹದ ಕೆಲಸವನ್ನ ಮಾಡಿದ್ರು ಅಂತ ಅಂದ್ರೆ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಭಗವಂತ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಸಪೋರ್ಟ್ಗೆ ನಿಲ್ತಾನೆ. ಇದರಲ್ಲಿ ಡೌಟು ಇಟ್ಕೋಬೇಡಿ, ಸಂದೇಹ ಕೂಡ ಇಟ್ಕೋಬೇಡಿ. ನಾನು ಹೇಳೋದಿಷ್ಟೇ, ಯೋಗ್ಯತೆ ಇಲ್ದಿರೋರ್ಗೋಸ್ಕರ ನಿಮ್ಮ ಸಮಯ, ಕಣ್ಣೀರನ್ನ, ನಿಮ್ಮ ಒಂದು ನೆಮ್ಮದಿನ ಹಾಳು ಮಾಡ್ಕೋಬೇಡಿ. ಸಮಯವನ್ನು ಕೊಡಬೇಡಿ. ಯಾರಿಗೆ ಯೋಗ್ಯತೆ ಇದೆಯೋ ಅವ್ರಿಗೆ ಕೊಡಿ. ಸಮಯ ಅನ್ನೋದು ಕಳಿಯೋದು ತುಂಬ ಸುಲಭ.